ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಕುಚ್ಚಲಕ್ಕಿಯಿಂದ ಮಾಡಿದ ಶಾವಿಗೆನ ಯಾವ ರೀತಿ ಒಗ್ಗರಣೆ ಕೊಡೋದಂತ ನೋಡೋಣ ಬನ್ನಿ. ಈ ಶಾವಿಗೆ ಉಪ್ಪಿಟ್ಟು ಮಾಡೋಕೆ ನಾನು ಒಂದಷ್ಟು ಶೇಂಗಾ, ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸು ತೊಗೊಂಡಿದ್ದೀನಿ. ಇದು ನೋಡಲಿಕ್ಕೆ ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಇದು ಶಾವಿಗೆ. ಇದು ಕುಚ್ಚಲಕ್ಕಿ ಅನ್ನದಿಂದ ಮಾಡಿದ್ದು. ಇದು ನಾರ್ಮಲಾಗಿ ನಾವು ರವೆದು ಮತ್ತು ಗೋಧಿದು ಮಾಡಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಇದು ತೆಳ್ಳಗಿದೆ. ಇದನ್ನು ಯಾವ ರೀತಿ ಒಗ್ಗರಣೆ ಕೊಡೋದಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶೇಂಗಾ ಹಾಕ್ಕೊಂತೀನಿ, ಈರುಳ್ಳಿ ಹಾಕ್ಕೊತೇನೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತೇನೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತೀನಿ, ಟೊಮೆಟೊ ಹಾಕ್ಕೊತೀನಿ. ಇವಾಗ ಇದೆಲ್ಲ ಕೂಡ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ನಿಲ್ಲಬೇಕು. ಇವಾಗ ಇದು ಫ್ರೈ ಆಗಿದೆ. ಮೇಲ್ಗಡೆ ಅರಿಶಿನ ಹುಡಿ, ಸ್ವಲ್ಪ ಮಸಾಲೆ, ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊತೇನೆ. ಇದಕ್ಕೆ ಮೇಲೆ ನಾನು ಕೊತ್ತಂಬರಿ ಬೀಜದ ಪೌಡ್ರನ್ನ ಹಾಕ್ಕೊತೀನಿ. ನೋಡಿ ಇದು ಶಾವಿಗೆ ಯಾವ ರೀತಿ ಇದೆ ಅಂತ. ಇವಾಗ ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ತೀನಿ. ಇದು ಒಗ್ಗರಣೆ ಈ ರೀತಿ ಬಂದಿದೆ. ಇದಕ್ಕೆ ನಾನು ಶಾವಿಗೆನ ಮಿಕ್ಸ್ ಮಾಡ್ತೀನಿ. ಇದನ್ನೀಗ ಪ್ಲೇಟಿಗೆ ಸರ್ವ್ ಮಾಡಿ ರುಚಿ ಹೇಗಿದೆ ಅಂತ ನೋಡೋಣ. ನೀವು ಹೀಗೆ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.